ತಲೆ ತೋರಿಸಿದರೆ ಜೇನುಹುಳ ಬಂದು ಕೂತ್ಕೊಳ್ತದಂತೆ. ಯಾರು ಮರೆ ಮಂಗ ಹೇಳಿದ್ದು? ಹೌದಾ? ಹಾಗಾದರೆ ಅದೊಂದು ಪ್ರಯೋಗ ಮಾಡಿ ನೋಡುವಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಒಂದು ಪ್ರಯೋಗ ಮಾಡಿ ನೋಡುವ. ಯಾವುದೇ ಕಾರಣಕ್ಕೂ ಎರಡೂ ಕೈಗಳಿಂದಲೂ ತಲೆಯನ್ನು ಕೆರೆಸಿಕೊಳ್ಬಾರ್ದು. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಪ್ರಕೃತಿಯ ಜೊತೆ ನಾವು ಮಾತನಾಡಿದರೆ ಅದು ಪ್ರಕೃತಿಗೆ ಕೇಳ್ತದೆ, ಹಾಗೆಯೇ ಪ್ರಕೃತಿ ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತದೆ ಅಂತ ಹೇಳಲಿಕ್ಕೆ ಇವತ್ತು ನಡೆದಂಥ ಒಂದು ನೈಜ ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಮಾತುಂಟು, ಜೇನುನೊಣಗಳು ಒಂದು ಜಾಗದಿಂದ ಇನ್ನೊಂದು ಜಾಗ ಗಾಳಿಯಲ್ಲಿ ಹಾರಾಟ ಮಾಡಿಕೊಂಡು ಆಚೀಚೆ ಹೋಗ್ತಾ ಇರ್ತದೆ. ಆಗ ನಮಗೆ ಎಲ್ಲಿಯಾದರೂ ಕಾಣಲಿಕ್ಕೆ ಸಿಕ್ಕಿದರೆ ಎರಡೂ ಕೈಯಲ್ಲಿ ಚಪ್ಪಾಳೆಯನ್ನು ಹೊಡೆದು ನಾವು ತಲೆಯನ್ನು ತುಳುವಲ್ಲಿ ತರಹಿರಂಬುಡು ಅಂತ ಹೇಳ್ತೇವೆ. ತಲೆಯನ್ನು ಒಂದು ಕೈಯಲ್ಲಿ ಹೀಗೆ ತುರಿಸಿಕೊಳ್ಬೇಕು. ಆಗ ಅದೇ ಕ್ಷಣದಲ್ಲಿ ಜೇನುನೊಣಗಳು ಎಲ್ಲಿ ಇರ್ತದೋ ಅಲ್ಲೇ ಬಂದು ಕೆಳಗಡೆ ಮರದಲ್ಲಿ ಗಿಡದಲ್ಲಿ ಬಂದು ಕೂತ್ಕೊಳ್ತದೆ. ಇದು ನೈಜ ಘಟನೆ. ಇದು 100ಕ್ಕೆ 100 ಸತ್ಯ ಕೂಡ. ನನಗೆ ಇದರ ಮಾಹಿತಿ ಗೊತ್ತಿರಲಿಲ್ಲ. 1-2 ತಿಂಗಳ ಹಿಂದೆ ಒಬ್ಬರು ಹೇಳಿದರು. ಆಗ ಒಂದು ಸಲ ನಾನು ಟ್ರೈ ಮಾಡಿ ನೋಡಿದ್ದೆ, ಆಗ ಕೂಡ ಆಯಿತು. ಇವತ್ತು ನಾನೀಗ ಮಧ್ಯಾಹ್ನ ಊಟ ಮಾಡಿ ಮನೆಯಿಂದ ಹೊರಗೆ ಬರುವಾಗ ಇಲ್ಲಿ ಗಾಳಿಯಲ್ಲಿ ಜೇನುನೊಣಗಳು ಹಾರಾಟ ಮಾಡ್ತಾ ಇತ್ತು. ತಲೆಗೆ ತುರಿಸಿಕೊಂಡೆ ಸೌಂಡು ಮಾಡಿದೆ. ಆಗ ಬಂದು ಕೂತ್ಕೊಂಡಿತ್ತು ಜೇನುನೊಣಗಳು. ಹೇಳಿದ್ದು 100ಕ್ಕೆ 100 ಸತ್ಯ. ಒಂದು 1/4 ಗಂಟೆ ರೆಸ್ಟ್ ಮಾಡಿ ಈಗ ಪುನಃ ಹೊರಟಿವೆ. ಜೇನುನೊಣಗಳು ಈ ಸೃಷ್ಟಿಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ? ನಾವು ಹೇಳುವ ಮಾತು ಕೂಡ ಅವುಗಳಿಗೆ ಕೇಳ್ತದೆ ಅಂತ. ಮೇಲೆ ಹೋದವರು ಕೂಡ ಬಂದು ಕೂತ್ಕೊಳ್ತಾ ಇದ್ದಾರೆ ಇಲ್ಲಿ. ನಾನು ಗೂಡಿನ ಹತ್ರ ಹೋದೆ. ಅವಳ ಕೆಲಸ ಎಂತಂತೊಮ್ಮೆ ನೋಡುವಲ್ಲ. ಸ್ವಲ್ಪ ಮೋಡ ಕವಿದ ವಾತಾವರಣ, ಅಂಗಳದಲ್ಲಿ ಅಡಿಕೆ ಉಂಟು. ಸುಮಾರು ಹೊತ್ತಿನಿಂದ ಇಲ್ಲೇ ಕೂತ್ಕೊಂಡಿದ್ದೇನೆ. ಇಲ್ಲಿ ನಾವು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದರೆ,
ಜೇನು ಹುಳಗಳು ಬಂದು ಇಲ್ಲಿ ರೆಸ್ಟ್ ಮಾಡಿಕೊಂಡು ಕೂತಿದ್ದಾವೆ. ಆದರೆ ಎಲ್ಲ ಹುಳಗಳು ಅವುಗಳ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾವೆ. ಆದರೆ ರಾಣಿ ಹುಳ ಮಾತ್ರ ಎಲ್ಲರನ್ನು ಅಬ್ಸರ್ವ್ ಮಾಡಿಕೊಂಡು ಆಚೀಚೆ ಹೋಗ್ತಾ ಬರ್ತಾ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾಳೆ. ಈಗ ಹಾರ್ತಾ ಉಂಟು, ನೋಡುವ. ಜೇನುಹುಳಗಳು ಇಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕಳೀತು. ಈಗೊಂದು ಅರ್ಧದಷ್ಟು ಜೇನುಹುಳಗಳು ಹಾರಿ ಹೋಯಿತು. ಇನ್ನೊಂದು ಅರ್ಧದಷ್ಟು ಜೇನುಹುಳಗಳು ಉಂಟು. ಇದು ಎಂತ ಗೊತ್ತಿಲ್ಲ, ಅದು ಎದೆ ಅಂತ ಹೇಳ್ತಾರಲ್ಲ, ನಾವು ಬಾಕ್ಸ್ ಪೆಟ್ಟಿಗೆ ಇಟ್ಟು ಜೇನುಹುಳಗಳು ಅಲ್ಲ, ಅದಕ್ಕಿಂತಲೂ ಸಣ್ಣದು ಬರ್ತದಲ್ಲ, ನಮ್ಮ ತುಳು ಭಾಷೆಯಲ್ಲಿ ಕೋಲ್ಚಿ ಅಂತ ಹೇಳ್ತೇವೆ. ಹಾಗೆ ಇದನ್ನೊಂದು ನಿಮ್ಮೆಲ್ಲರ ಜೊತೆಂದು ಹಂಚಿಕೊಳ್ಳುವಂಥ ಮನಸ್ಸಾಯಿತು. ಹಾಗೆ ಇದನ್ನೊಂದು ವಿಡಿಯೋ ಮಾಡಿದೆ. ಇನ್ನು ಅರ್ಧದಷ್ಟು ಜನ ಇದ್ದಾರೆ. ಮರಿಗಳನ್ನೆಲ್ಲ ಹಾಕುವಂಥ ಒಂದು ಎದ್ದಿಂತ ಹೇಳ್ತೇವಲ್ಲ, ಅದು ಉಂಟು, ಅದು ತಯಾರು ಮಾಡ್ತಾ ಉಂಟು. ಅದು ಗೊತ್ತಿಲ್ಲ, ಅದು ಬಿಟ್ಟು ಹೋಗ್ತದಾ ಅಥವಾ ಇಲ್ಲಿ ಕೂತ್ಕೊಳ್ತದ ಗೊತ್ತಿಲ್ಲ. ನೋಡುವ, ಸಂಜೆ ನಾಳೆ ಎದ್ದು ಹೋಗೋದಾದರೆ ಸಂಜೆ ರಾತ್ರಿ ಅಥವಾ ನಾಳೆ ಎದ್ದು ಹೋಗ್ಬೋದು, ಗೊತ್ತಿಲ್ಲ ಅಂತ ನೋಡುವ. ಇದರ ಮೇನ್ ವಿಚಾರ ಇಷ್ಟೇ ಸ್ನೇಹಿತರೆ, ಕೆಲವೊಂದು ನಂಬಿಕೆಗಳಿರ್ತದೆ, ಅವುಗಳನ್ನು ನಮಗೆ ಡೌಟ್ ಇದ್ದರೆ ಒಂದು ಸಲ ನಾವು ಪ್ರಯೋಗ ಮಾಡಿ ನೋಡಿದರೆ ಆಯಿತು. ಹಾಗೆಂತೇಳಿ ಎಲ್ಲ ನಂಬಿಕೆಗಳನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಇದೆಲ್ಲ ಆಗುವಂಥದ್ದು. ತಲೆಯನ್ನು ಹೀಗೆ ಕೆರೆಸಿಕೊಳ್ಬೇಕು. ಯಾವುದೇ ಎರಡೂ ಕೈಗಳಿಂದಲೂ ತಲೆಯನ್ನು ಕೆರೆಸಿಕೊಳ್ಬಾರ್ದು. ಎರಡು ಕೈಗಳಿಂದಲೂ ತಲೆಯನ್ನು ಕೆರೆಸಿಕೊಂಡ್ರೆ ಮನೆ ಒಳಗಡೆ ನಮ್ಮ ಮನೆಯ ವಾತಾವರಣಕ್ಕೆ ನೆಗೆಟಿವ್ ಎನರ್ಜಿ ಆಕರ್ಷಣೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಯಾರು ಕೂಡ ಎರಡು ಕೈಯಲ್ಲಿ ಕೆರೆಸಿಕೊಳ್ಬೇಡಿ, ಒಂದೇ ಕೈಯಲ್ಲಿ ಕೆರೆಸಿಕೊಳ್ಳಿ, ಆಗ ಬಂದು ಕೂತ್ಕೊಳ್ತದೆ. 2 ತಿಂಗಳ ಹಿಂದೆ ಒಮ್ಮೆ ಪ್ರಯೋಗ ಮಾಡಿ ನೋಡಿದೆ, ಒಂದು ಸಲ ಸಕ್ಸಸ್ ಆಯಿತು. ಎರಡನೇ ಸಲ ಕೂಡ ನೋಡಿದೆ, ಎರಡನೇ ಸಲ ಕೂಡ ಕೂತ್ಕೊಂಡಿದೆ. ಸೊ ಆದ್ದರಿಂದ ನಿಮಗೆ ಡೌಟ್ ಇದ್ದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಆಸುಪಾಸಲ್ಲಿರುವಾಗ 2 ಚಪ್ಪಲೆ ಹೊಡೆದು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಅದು ಯಾಕೆ ಕೂತ್ಕೊಳ್ಳೋದು ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಆಗಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ಆಗಿರಬಹುದು, ಗೊತ್ತಿಲ್ಲ. ಸೊ ಇದೊಂದು ಸಣ್ಣ ವಿಷಯ. ಪ್ರಕೃತಿಯಲ್ಲಿ ತುಂಬ ವಿಚಾರಗಳುಂಟು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ಒಂದು ವಿಷಯ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ. ನಿಮ್ಮಲ್ಲಿ ಏನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ.